ತೋರಿಸ್ತಾ ಇದ್ದೀನಿ. ಇಲ್ಲಿ ಒಂದು ಮಿಕ್ಸಿಂಗ್ ಬೌಲ್ಗೆ ನಾನು 2 ಟೇಬಲ್ ಸ್ಪೂನ್ ಅಷ್ಟು ಸಾಬೂನಿನ ಪುಡಿನ ಹಾಕ್ತಾ ಇದ್ದೀನಿ. ಈ ರೀತಿ ನಿಮ್ ಲಿಕ್ವಿಡ್ ಇರುವಂತಹ ಅಂದ್ರೆ ನಿಮ್ ಫ್ಲೇವರ್ ಇರುವಂತಹ ಒಂದು ಸಾಬೂನ್ ಪುಡಿನ ಯೂಸ್ ಮಾಡೋದು ಬೆಸ್ಟ್. ಇಲ್ಲಾಂದ್ರೆ ನೀವು ಅರ್ಧ ನಿಂಬೆ ಹಣ್ಣನ್ನು ಕೂಡ ಹಾಕೊಳ್ಬೇಕಾಗತ್ತೆ. ಸೊ ಇವಾಗ ಇದಕ್ಕೆ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಅಡಿಗೆ ಸೋಡಾ, ಹಾಗೇನೆ 1 ಟೇಬಲ್ ಸ್ಪೂನ್ ಅಷ್ಟು ಸಾಲ್ಟ್, ಹಾಗೇನೆ ಒಂದು ಸ್ವಲ್ಪ ಕೋಲ್ಗೇಟ್ ಅನ್ನ ಹಾಕಿದ್ದೀನಿ. ಇವೆಲ್ಲವನ್ನು ಹಾಕಿ ಒಂದು ಸ್ವಲ್ಪ ನೀರನ್ನು ಹಾಕಿ ಲಿಕ್ವಿಡ್ ಅನ್ನ ರೆಡಿ ಮಾಡ್ಕೊಳ್ಳಿ. ಸೊ ಇವಾಗ ನೋಡ್ತಾ ಇರ್ಬೋದು ನಮ್ಮ ಸಿಲಿಂಡರ್ ಎಷ್ಟು ಡರ್ಟಿ ಆಗಿದೆ ಅಂತ. ನಾವು ಹಾಲೆಲ್ಲ ಉಕ್ಕಿಸ್ಬಿಟ್ಟಿರ್ತೀವಿ ಅಲ್ವಾ, ಅದೆಲ್ಲನೂ ಇದ್ರ ಒಳಗಡೆ ಸೇರ್ಕೊಂಡು ಒಂದೊಂದ್ಸಲ ಗ್ಯಾಸ್ ಔಟ್ಸೈಡ್ ನೀಟಾಗಿ ಬರ್ತಾನೆ ಇರೋದಿಲ್ಲ, ಅಲ್ಲೆಲ್ಲನೂ ಬ್ಲಾಕ್ ಆಗಿಬಿಟ್ಟಿರುತ್ತೆ. ಸೊ ಆವಾಗ ನೀವು ಈ ಒಂದು ಲಿಕ್ವಿಡ್ನ ಹಾಕಿ ಒಂದು 5 ಮಿನಿಟ್ಸ್ ಬಿಟ್ಟು ನಂತರ ನೀವು ಈ ರೀತಿ ಒಂದು ಟೂತ್ ಬ್ರಷ್ನ ಸಹಾಯದಿಂದ ನೀಟಾಗಿ ಉಜ್ಕೊಳ್ಳೋದ್ರಿಂದ ಇದು ನೀಟಾಗಿ ಎಲ್ಲನೂ ಅದ್ರ ಮೇಲ್ಗಡೆ ಇರುವಂತಹ ಗಲೀಜೇನೆಲ್ಲ ಇದೆ ಅಲ್ವಾ, ಅದೆಲ್ಲನೂ ಔಟ್ಸೈಡ್ ಬಂದ್ಬಿಡುತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಬರ್ನರ್ ಕೂಡ ಅಷ್ಟೇ ಈ ಒಂದು ಲಿಕ್ವಿಡ್ ಅಲ್ಲಿ ಡಿಪ್ ಮಾಡಿ ಇಟ್ಟಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ನಾವು ಸಿಲಿಂಡರ್ ಕ್ಲೀನ್ ಮಾಡೋದ್ರಲ್ಲಿ ಬರ್ನರ್ ಕೂಡ ಅಷ್ಟೇ ನೀಟಾಗಿ ಇದರಲ್ಲಿ ನೆಂದಿದೆ. ಇವಾಗ ಇದನ್ನ ಒಂದ್ಸರಿ